ಕಾಸು ಯಾರು ಮಾಡ್ಬೇಕಾ ಈ ವಿಡಿಯೋ ತಪ್ಪದೇ ನೋಡ್ಬೇಕು. ಒಂದು 2:35 ಬಂದ್ರೆ ಕೊಡ್ತೀವಿ ಸರ್. ಈ ಗಾಡಿಗೆ ಜಸ್ಟ್ ಒಂದು 30 ರಿಂದ 40 ಸಾವಿರ ಡೌನ್ ಪೇಮೆಂಟ್ ಇದ್ರೆ ಸಾಕು, ಲೋನ್ ಮಾಡ್ಕೊಡ್ತೀವಿ. ಇದಕ್ಕೂ ಒಂದು 30 ರಿಂದ 40 ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಸಾಕು. ಶರಣ್ರಿ, ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ರೇವಂತ್ ಆಟೋಮ್ಯಾಟಿಕ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಿಮ್ಗೆ ದೊಡ್ಡ ಗಾಡಿ ತೋರಿಸಿದೆ. ಇವಾಗ ನೋಡ್ಬೋದು 2,20,000 ಹಿಡ್ಕೊಂಡು ಆಲ್ಮೋಸ್ಟ್ ಈ ಕಡೆಗೆ ಚಿಕ್ಕ ಗಾಡಿ ಯಾರು ಹುಡುಕ್ತಿರೋರಿಗೆ, ಚಿಕ್ಕ ಇನ್ವೆಸ್ಟ್ಮೆಂಟ್ ಯಾರು ಇರ್ತಾರಲ್ಲ ಅವ್ರಿಗೆ ಬೆಸ್ಟ್ ವಿಡಿಯೋ ಅಂತ ಹೇಳ್ತೀನಿ. ಸ್ಕಿಪ್ ಮಾಡಕ್ ಹೋಗಬೇಡಿ. ಕೇವಲ 80 ರಿಂದ 90 ಸಾವಿರ ಪ್ರೈಸಿಂಗ್ ಅಂತ ಹೇಳೋದಲ್ಲ, ಡೌನ್ ಪೇಮೆಂಟ್ ತೊಗೊಂಡು ಬಂದರೆ ಸಾಕು. ನಿಮಗೆ ಬಿಸ್ನೆಸ್ ಮಾಡೋದು ಯಾರು ಆಸೆ ಇರುತ್ತಲ್ಲ ಅವ್ರ ಕನಸು ನನಸಾಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕಾಸು ಯಾರು ಮಾಡಬೇಕಾ ಈ ವಿಡಿಯೋ ತಪ್ಪದೇ ನೋಡಬೇಕು. ಸರ್ ನಮಸ್ಕಾರ. ಸರ್ ಹೆಂಗದಾರೆ? ಚೆನ್ನಾಗಿದೆ ಸರ್. ನಾನು ಸೂಪರ್ ಆಗಿದ್ದೇನೆ ರೀ. ಫಸ್ಟ್ ಆಫ್ ಆಲ್ ಅಡ್ರೆಸ್ ಹೇಳ್ಬಿಡ್ರಿ, ಎಲ್ಲಿ ಬರತ್ತಂತ? ಸರ್, ಅಶೋಕ್ ಹೋಟ್ಲ್ ಆಪೋಸಿಟ್ ವಿದ್ಯಾನಗರ್, PB ರೋಡ್, ಹಾವೇರಿ. ಓಕೆ ಓಕೆ. ಮೊಬೈಲ್ ನಂಬರ್ ನಿಮಗೆ ಇನ್ ಕೇಸ್ ಏನಾದರೂ ಇಲ್ಲಿ ಬರ್ಲಿಕ್ಕೆ ತೊಂದರೆ ಆದರೆ ಮೊಬೈಲ್ ನಂಬರ್ ಹೇಳ್ತೀನಿ, 9738475500. ಈ ನಂಬರಿಗೆ ಕಾಲ್ ಮಾಡಿದರೆ ಸಾಕು. ಇನ್ನೊಮ್ಮೆ ಹೇಳ್ತೀನಿ ಕನ್ನಡದಲ್ಲಿ, 97 38 47 5500. ಈ ನಂಬರಿಗೆ ಕಾಲ್ ಮಾಡಿದರೆ ನೀವು ನಮ್ಮ ಹುಡುಗರೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಸೀದಾ ಅಡ್ರೆಸ್ ಹುಡ್ಕೊಂಡು ಆಫೀಸಿಗೆ ಬರ್ಬೋದು. ಇನ್ನೂ ಒಂದು ಏನಪ್ಪ ಅಂತಂದರೆ, ನಿಮಗೆ ತೊಂದರೆ ಆದರೂ ಸಹ ಆಟೋಕ್ಕೆ ಬಂದರೆ ಒಂದು 20 ರಿಂದ 30 ರೂಪಾಯಿ ಚಾರ್ಜ್ ತೊಗೊತಾರೆ. ಅಶೋಕ್ ಹೋಟ್ಲ್ ಆಪೋಸಿಟ್ ಬಿಡ್ರಿ, ಅಲ್ಲಿ ರೇವಂತ್ ಆಟೋಮ್ಯಾಟಿಕ್ ಹೋಗ್ಬೇಕಂತಂದ್ರೆ ಅವರೇ ಕರ್ಕೊಂಡ್ ಬಿಟ್ಟು ಹೋಗ್ತಾರೆ. ಈ ಒಂದು ಆಟೋದವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಅಶೋಕ್ ಹೋಟೆಲ್ ಫೇಮಸ್, ಅದ್ರ ಅಪೋಸಿಟ್ ರೇವಂತ್ ಆಟೋಮ್ಯಾಟೋ ಫೇಮಸ್ ಅಂತ ಹೇಳ್ಬೋದು ಕಮರ್ಷಿಯಲ್ ವೆಹಿಕಲ್ಗೆ. ಅಂಡ್ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಇಲ್ಲಿ ಹೆಚ್ಚು ಕಡಿಮೆ ಒಂದು 55 ರಿಂದ 60 ವೆಹಿಕಲ್ ಸಿಗುತ್ತೆ ಟೋಟಲ್ ಎಲ್ಲ. ಈಗ ನಾವು ಸಪರೇಟ್ ವಿಡಿಯೋ ಮಾಡ್ತಾ ಇದೀವಲ್ಲ, ಗಾಡಿ ಜಾಸ್ತಿ ಇರೋದ್ರಿಂದ ಅದಕ್ಕೆ. ಅಂಡ್ ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ರಿ. ಆಲ್ಮೋಸ್ಟ್ ಈ ಗಾಡಿಗಳು ಏನಿದೆಯಲ್ಲ, ಈ ಗಾಡಿಗಳು ಈ ಗಾಡಿ ಅಂತ ಅಲ್ಲ, ಇದಕ್ಕೆ ಹೊಸ ಗಾಡಿ ಬಂದಾವ, ಈ ತರ ಗಾಡಿಗಳ ಆ ವಿಡಿಯೋದಲ್ಲಿ ಇದೆ ಅಂತ ಹೇಳ್ಬೋದು. ಅದಾದ ನಂತರ ಫಸ್ಟ್ ಗಾಡಿ ಹೋಗೋದಾರೆ ಸರ್, ಟಾಟಾ ಆಪೆ ಸರ್. ಇದು 2022 ಮಾಡಲ್ ಸರ್. ಗಾಡಿ ಮಾತ್ರ ಜಾಸ್ತಿ ಹೊಡೆಯಲ್ಲ, ಬರೀ 6,000 ಕಿಲೋಮೀಟರ್ ಓಡಿದೆ. ಒಂದು 2:35 ಬಂದ್ರೆ ಕೊಡ್ತೀವಿ ಸರ್ ಫೈನಲ್. 2,35,000. ಅಂಡ್ ಒಳಗೆ ತೋರಿಸ್ಬೋದು ನೀವು. ಕವರ್ ಕೂಡ ಹಂಗೆ ಐತಿ. ಅಂಡ್ ಕವರ್ ಕೂಡ ಹಂಗೆ ಐತಿ ನೋಡ್ಬೋದು. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಒಂದು 6,000 ಚಿಲ್ಲರೆ ಓಡಿದೆ ಅಷ್ಟೇ, 6,000 ಜಾಸ್ತಿ ಓಡಿಲ್ಲ. ಹಿಂದ್ಗಡೆ ಬೇಕಂದ್ರೆ ಯಾವ ತರ ಇದು ಮಾಡ್ಕೋಬಹುದು, ಅವ್ರು ಹುಡ್ ಕಟ್ಕೋಬಹುದು. ಓಕೆ. ಅಂಡ್ ಟೈರ್ ತೋರಿಸಬಹುದು ನೀವು. ಟೈರ್ ಕೂಡ ಟೈರ್ ಫ್ರೆಶ್ ಇದೆ ಸರ್, ಫ್ರೆಶ್ ಟೈರ್ ಅಂತ ಹೇಳ್ಬೋದು. 2 ಟೈರ್ಗಳು ಫ್ರೆಶ್ ಇದಾವೆ. ಇದಕ್ಕೆ ಫ್ರೆಶ್ ಇದೆ. ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಇದಕ್ಕೊಂದು 25 ರಿಂದ 30 ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀವಿ. 2 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. ಓಕೆ. 25 ರಿಂದ 30 ಸಾವಿರ, ಬಿಕಾಸ್ ಹೊಸ ಗಾಡಿ ಆಗಿರುತ್ತೆ, ಅದಕ್ಕೆ ಡೌನ್ ಪೇಮೆಂಟ್. ಯಾರ ಹತ್ರ ದುಡ್ಡಿಲ್ಲ, ತುಂಬಾ ಕಡಿಮೆ ಇದೆ ದುಡ್ಡು, 20 ರಿಂದ 30 ಸಾವಿರ, ಕಡೆಗೆ 20 ಸಾವಿರ ತಗೊಂಡ್ ಬರ್ರಿ, ನಾ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. ಇದರಲ್ಲೂ ದುಡಿಬಹುದು. ಇದರಲ್ಲೂ ದುಡಿಬಹುದು. ನೀವು ಕ್ಯಾಂಟೀನ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು, ತರಕಾರಿ ತಗೊಂಡ್ ಹೋಗ್ಬೋದು. ಬರೀ 20 ಸಾವಿರ ಡೌನ್ ಪೇಮೆಂಟ್ ತಗೊಂಬರ್ರಿ, ಮಾಡಿಕೊಡ್ತೀನಿ ನಾನು. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದ್ರಿ ಸರ್, ಇದು 2016 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ. A to Z ಅಪ್ ಟು CC ವರೆಗೂ ನಾವೇ ಮಾಡಿ ಕೊಡ್ತೀವಿ. ಇದೊಂದು 2:40 ಹೇಳ್ತೀವಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 2,40,000 ಸ್ವಲ್ಪ ನೆಗೋಷಿಯೇಟ್. ಹಿಂದ್ಗಡೆ ಎಲ್ಲ ವರ್ಕ್ ಆಗಿದ್ದ ಐತಲ್ರಿ? ಹೌದು, ಎಲ್ಲ ಆಗಿದೆ ಸರ್, ಎಲ್ಲ ಆಗಿರೋದ ಐತಿ. ಅಂಡ್ ಸಿಂಗಲ್ ಓನರ್ ಇದು? ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್. KS 17 ಪಾಸಿಂಗ್ ಆಗಿರುತ್ತೆ. ಯಾವ್ದಂತ ನೀವು ಕಮೆಂಟ್ ಮಾಡ್ರಿ, ಇದಕ್ಕೂ ಹೇಳ್ತಿದ್ದೀನಿ. ಜಿ ತಗೋಬೇಕಂತಂದ್ರೆ ಒಂದ್ ಗಾಡಿ ಐತಿ. ನೆಕ್ಸ್ಟ್ ಮತ್ತೊಂದು ಮಹೀಂದ್ರಾ KA 27 ಪಾಸಿಂಗ್. ಸರ್ ಇದು ಹಾವೇರಿ ಅಲ್ರಿ ಸರ್? ಇದು ಹಾವೇರಿ ಪಾಸಿಂಗ್, ಸಿಂಗಲ್ ಓನರ್ ಗಾಡಿ, 2019 ಮಾಡಲು. ಓಕೆ. ಇದೊಂದು 2:95 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದ್ರದ್ದು ಕೂಡ ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೇವೆ. ಅಪ್ ಟು CC ಕಿತ್ ಕೊಡ್ತೀವಿ. ಅಪ್ ಟು CC ತೆಗೆದು ಡಾಕ್ಯುಮೆಂಟ್ ಎಲ್ಲ ಎಲ್ಲ ಫ್ರೆಶ್ ಮಾಡಿ ಕೊಡ್ತೇವೆ. 2 ವರ್ಷ FC ಮಾಡಿಕೊಡ್ತೀವಿ, 1 ವರ್ಷ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ, 1 ವರ್ಷ ಹೊಗೆ ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ. ನಂತರ ವಿತ್ CC ತೆಗೆದು ಕೊಡ್ತೀವಿ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಟೈರ್ ಕಂಡೀಷನ್ ನೋಡ್ಕೋಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಸ್ಟೆಪ್ನಿನೂ ಚೆನ್ನಾಗಿದೆ ಅಂತ ಹೇಳ್ಬೋದ್ರಿ. ಚೆನ್ನಾಗಿದೆ. ಓಕೆ. ಅದಾದ ನಂತರ ನೆಕ್ಸ್ಟ್ ಮತ್ತೊಂದು ಜಿ ತಗೋಬೇಕಂದ್ರೆ ಇದು ಹಾವೇರಿ ಪಾಸಿಂಗ್ ಆಗಿರುತ್ತೆ ಸರ್. ಇದು 2022 ಮಾಡೋದು ಸರ್. ಇದು ಜೀತೋ ಪ್ಲಸ್ ಅಂತ ಹೇಳ್ತೀವಿ. ಜೀತೋ ಪ್ಲಸ್ ಗಾಡಿ ಸ್ವಲ್ಪ ದೊಡ್ಡದು ಬರುತ್ತೆ. 7.5 ಅಡಿ ಬಾಡಿ ಬರುತ್ತೆ. ಇದು ರಾಜಾ ಹುಲಿ ಯಶ್ ಫ್ಯಾನ್ ಅಂತ ಹೇಳ್ಬೋದ್ರಿ. ಇದು ಹೆಚ್ಚು ಕಡಿಮೆ ಸರ್, ಇದೊಂದು 4:35 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,35,000 ಹೆಚ್ಚು ಕಮ್ಮಿ ಆಗುತ್ತೆ. ಡೌನ್ ಪೇಮೆಂಟ್ ಒಂದು 70 ರಿಂದ 80 ಸಾವಿರ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ಇನ್ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ. 70 ರಿಂದ 80 ಸಾವಿರ ಅಂತ ಹೇಳ್ತಾರೆ. ಸಿಬಿಲ್ ಚೆನ್ನಾಗಿರ್ಬೇಕಾ? ಸಿಬಿಲ್ ಆ ಕಡೆ ಈ ಕಡೆ ಆದ್ರೂ ಕೂಡ ಮಾಡ್ಕೊಡ್ತಾರ ಅಂತ ಹೇಳ್ತಾರೆ. ಬಟ್ ನಿಮ್ಮ ಡಾಕ್ಯುಮೆಂಟ್ ಫಸ್ಟ್ ವೆರಿಫೈ ಮಾಡ್ತಾರೆ. ಅದಾದ ನಂತರ ನಿಮ್ಗೆ ಯಾವ ಪ್ರೈಸಿಂಗ್ ಬರುತ್ತಾ ಆ ಪ್ರೈಸಿಂಗ್ ಅಲ್ಲೇ ಲೋನ್ ಸಿಗುತ್ತೆ ಅಂತ. ಹೌದು ಸರ್. ಟೈರ್ ಕೂಡ ನೋಡ್ಬೋದು, 4 ಫ್ರೆಶ್ ಟೈರ್ಗಳಿದಾವೆ. ಖಂಡಿತ. ಓಕೆ. ಹಿಂದ್ಗಡೆ ಮೇಲ್ಗಡೆ ಇದು ಹಾಕೋಬಹುದು. ಯಾವ ತರ ನೀವು ಕನ್ವೀನಿಯಂಟ್ ಯಾವ ಸರ್? ಹುಡ್ ಗಿಡ್ ಎಲ್ಲ ರೆಡಿನೇ ಇದೆ, ಏನಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ ಈ ಹುಡ್ ಕಟ್ಟಿಸ್ಲಿಕ್ಕೆ ಅಂದ್ರು
ಏನಿಲ್ಲ ಅಂದ್ರೆ ಒಂದು 40,000-45,000 ಬೇಕಾಗುತ್ತೆ ಫುಡ್ ಕಟ್ಲಿಕ್ಕೆ. ಎಲ್ಲ ರೆಡಿನೇ ಇದೆ, ಅಪ್ ಟು ಟಾಪ್ ವರ್ಗೂ ರೆಡಿ ಇದೆ, ಕ್ಯಾರಿಯರ್ ಇದೆ, ಓಕೆ. A to Z ರೆಡಿ ಇದೆ. ನೆಕ್ಸ್ಟ್ ಸರ್ ಮತ್ತೊಂದು ಜೀತೋ ಪ್ಲಸ್ ಸರ್ ಇದು 2022 ಮಾಡಲು ಸೇಮ್ ಇದನ್ನೇ 22 ಇನ್ಶೂರೆನ್ಸ್ FC ಇದ್ರ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ. ಇದು 4,35 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,35,000 ಹೆಚ್ಚು ಕಮ್ಮಿ ಆಗುತ್ತೆ. ಅಂಡ್ ಟೈರ್ ತೋರಿಸಿದಾರೆ, ಟೈರ್ ಕೂಡ ಚೆನ್ನಾಗಿ ಚಲೋ ಐತೆ ಅಂತ ಟೈರ್ ಹೇಳ್ಬೋದು. ಫ್ರೆಶ್ ಅದಾವ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ ಅಂತ ಹೇಳ್ಬೋದಲ್ರಿ? ಹೌದು, ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ರೆಡಿ ಇರುತ್ತೆ, ಏನ್ ತೊಂದರೆ ಇಲ್ಲ. ಅಂಡ್ ಸರ್ ಇವಾಗ ಲೋನ್ ಪ್ರೊಸೆಸ್ ಅಂತ ಹೋಗೋದಾದ್ರೆ ಎಷ್ಟು ದಿನದೊಳಗೆ ಲೋನ್ ಮಾಡ್ಕೊಡ್ತಾರೆ ಸರ್ ಲೋನ್ ನೋಡಿ 6 ರಿಂದ 8 ದಿನ. 6 ರಿಂದ 8 ದಿನ. ಓಕೆ. ಡಾಕ್ಯುಮೆಂಟ್ ಅವರು ಬೇಗ ಎಲ್ಲ ಪ್ರೊಸೆಸ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿ ಆಗ್ಬೋದಾ? ಆಗುತ್ತೆ, ಸಾಧ್ಯವಾದಷ್ಟು ಆಗುತ್ತೆ ಬೇಗ. ಅಂದ್ರೆ ಅವ್ರು ಕಸ್ಟಮರ್ ಹೆಂಗ್ ಡಾಕ್ಯುಮೆಂಟ್ಸ್ ತಂದು ಕೊಡ್ತಾರೆ ಅದ್ರ ಮೇಲೆ ಆಗುತ್ತೆ. ಲೋನ್ ಎಲ್ಲಿ ಯಾವುದೇ ಊರಿನ ಕಸ್ಟಮರ್ ಆದ್ರೂ ಸಹ, ಈಗ ಯಾವುದೇ ಒಂದು ಬೇರೆ ಜಿಲ್ಲೆಯವ್ರು ಅಂತ ಇಟ್ಕೊಳ್ಳಿ, ಅದೇ ಜಿಲ್ಲೆಯಲ್ಲಿ ಯಾವ ಊರಿನವರಾರ ಆಗಿರ್ಲಿ, ಯಾವ ತಾಲೂಕಿನವರಾರ ಆಗಿರ್ಲಿ, ಅಲ್ಲೇ ಲೋನ್ ಮಾಡಿಕೊಡೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಲೋನ್ ಮಾಡಿಕೊಡ್ತೀವಿ. ಕರ್ನಾಟಕದ ಕೊನೆ ಮನೆ ಅವ್ರದ್ದಾಗಿದ್ರು ಲೋನ್ ಆಗುತ್ತೆ. ಲೋನ್ ಮಾಡುತ್ತೆ. ನಾವು ಬಟ್ ಬಾರ್ಡರ್ ಇರ್ಬೇಕು, ಹೊರಗಡೆನೂ ಮಾಡಿಕೊಡ್ತೀವಿ. ಅವ್ರು ಡೈರೆಕ್ಟ್ CC ನಾವು ಕಿತ್ಕೊಡ್ತೀವಿ, NOC ಅಂತೇಳಿ ತೆಗೆದುಕೊಡ್ತೀವಿ. ಬೇರೆ ರಾಜ್ಯದವ್ರು ಬಂದ್ರು, ನಾವು ಕೊಲ್ಲಾಪುರಕ್ಕೆಲ್ಲ ಗಾಡಿ ಕೊಟ್ಟಿದ್ದೀನಿ. ಕೊಲ್ಲಾಪುರ ಬೇರೆ ಇದಕ್ಕೆ ಮಹಾರಾಷ್ಟ್ರ ಬಾರ್ಡರ್ ಬರ್ತದೆ, ಅಲ್ಲೆಲ್ಲ ಕೊಟ್ಟಿದ್ದೀನಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಎಸ್ HD ಸರ್. ಇದು 2012 ಮಾಡಲು. ಇನ್ಶೂರೆನ್ಸ್ FC ಇದ್ರದ್ದು ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. 1,85 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,85,000 ಅಂಡ್ ಅದ್ರ ಮೇಲೇನು ಹೆಚ್ಚು ಕಮ್ಮಿ ಆಗತ್ತೆ ಅಂತಾರೆ. ಯಾರು ಕಮ್ಮಿ ಇನ್ವೆಸ್ಟ್ಮೆಂಟ್ ಬೇಕನ್ನೋರಿಗೆ ಈ ಗಾಡಿ ಆರಾಮಾಗಿ ಆಪ್ಷನ್ ಅಂತ ಹೇಳ್ಬೋದು. ಗಾಡಿ ಎಲ್ಲ ವರ್ಕ್ ಆಗಿರುತ್ತೆ, ತಗೊಳ್ಳೋದು, ಓಡಿಸೋದು ಅಥವಾ ಬಿಸ್ನೆಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು. 1,85,000 ಅದ್ರ ಮೇಲೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮತ್ತೊಂದು ಸರ್ ಇದು 2012 ಮಾಡಲು. ಟೈರ್ ಎಲ್ಲ ಫ್ರೆಶ್ ಇದೆ. ಟೈರ್ ತೋರಿಸಬಹುದು. ಟೈರ್ ನೋಡು, ಬಟನ್ಸ್ ಹಂಗೆ ಟೈರ್ ಅಂತ ಏನಂತಾರಲ್ಲ, ಮೀಸೆನು ಮಣ್ಣಾಗಿಲ್ಲ ಆ ತರ ಟೈರ್. ಹೌದು, ಹೊಸ ಟೈರ್. ಸರ್ ಇದು 2011 ಮಾಡಲು. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿಕೊಡ್ತಾರೆ. ಡಾಕ್ಯುಮೆಂಟ್ಸ್ ಯಾವುದು 1 ತಿಂಗಳ 2 ತಿಂಗಳಿಲ್ಲ. 1 ವರ್ಷ ಇನ್ಶೂರೆನ್ಸ್, 1 ವರ್ಷ FC, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕಿತ್ ಕೊಡ್ತೀವಿ ಸರ್. ಇದೊಂದು 1,75 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕಿಂತ ಒಂದು 10,000 ಕಮ್ಮಿ. ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಈ ಗಾಡಿ, 1,85,000 ಆ ಗಾಡಿ. ಯಾವ್ದು ಬೇಕಂದ್ರೂ ಆಪ್ಟ್ ಮಾಡಬಹುದು. ಇದಕ್ಕಿಂತ ಕಮ್ಮಿ ಯಾವ್ದಾರು ಐತೇನ್ರಿ ಮುಂದೆ? ಇದಕ್ಕಿಂತ ಕಮ್ಮಿ ಇಲ್ಲ ಸರ್. ಇಲ್ಲ ಲಾಸ್ಟ್. ನೆಕ್ಸ್ಟ್ ಸರ್ ಇದು 2020 ಮಾಡಲ್ ಸರ್. ಇದು ಓಕೆ. ಇದೊಂದು 3,95,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 3,95,000. ಇದು ತುಂಬಾ ಜಾಸ್ತಿ ಓಡಿಲ್ಲ, ಕಡಿಮೆ ಓಡಿರೋ ಗಾಡಿ ಇದು. ಸೊ ಡೌನ್ ಪೇಮೆಂಟ್ ಒಂದು 70,000 ರಿಂದ 80,000. 70,000 ರಿಂದ 80,000. ಅಂಡ್ ಅವ್ರ ಸಿಬಿಲ್ ಚೆನ್ನಾಗಿದ್ರೆ ಬರೀ 60,000 ಕಟ್ಟಿದ್ರು ಆಗುತ್ತೆ ಸರ್. ಸಿಬಿಲ್ ಚೆನ್ನಾಗಿದ್ರೆ ಓಕೆ. DL ಇದ್ರೆ ಈಗ ಕೆಲವ್ರದ್ದು ಏನಾಗುತ್ತೆ ಸರ್, ಮನೆ ಪ್ರಾಪರ್ಟಿ ಪ್ರೂಫ್ ಇರಲ್ಲ, ಆಮೇಲೆ ಹೊಲದ್ದೇನು ಉತ್ತಾರಗಳ ಏನು ಇರೋದಿಲ್ಲ. ಜಸ್ಟ್ DL ಇದ್ರೆ ಸಾಕು, ಲೋನ್ ಮಾಡಿಕೊಡ್ತೀವಿ ಕೇವಲ DL ಮೇಲೆ. ಓಕೆ. ಅಂಡ್ ಇದು ಸಿಂಗಲ್ ಓನರ್. ಇದು ಅಂದಾಜು ಎಷ್ಟಾಗಿರುತ್ತೆ? ರನ್ನಿಂಗ್ ಅದೇನು ಜಾಸ್ತಿ ಓಡಿಲ್ಲ ಸರ್, ಒಂದು 60,000 ಕಿಲೋಮೀಟರ್ ಒಳಗಡೆ ಇದೆ. ನೆಕ್ಸ್ಟ್ ಸರ್ ಸರ್ ಇದು 2020-21 ಮಾಡಲ್ ಸರ್. ಇದು ಓಕೆ. ಇದು ಇನ್ಶೂರೆನ್ಸ್ FC ಇದ್ರದ್ದು ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಒಂದು 4,15,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 4,15,000. ಹೌದು, HD ಗಾಡಿ ಸರ್. ಇದು BS4 ಇಂಜಿನ್. BS4 ಇಂಜಿನ್. ಓಕೆ. ಹಿಂದ್ಗಡೆ ತೋರಿಸಿದಾರೆ, ಹಿಂದ್ಗಡೆ ಯಾವ ತರ ಬರುತ್ತೆ ಅಂತ ನೋಡಬಹುದು ನೀವು. ಸರ್ ಇದು ಕಂಟೈನರ್ ಬರುತ್ತೆ. ಕಂಟೈನರ್ ವೆಹಿಕಲ್ ಯಾರು ಹುಡುಕ್ತೀರಾ ಅದು ಆಪ್ಷನ್ ರೇವಂತ್ ಆಟೋ. ಆಮೇಲೆ ಕಂಟೈನರ್ ಬೇಕಂದ್ರೂ ಕೊಡ್ತೀವಿ ಸರ್. ಒಂದ್ ವೇಳೆ ಕಂಟೈನರ್ ಬೇಡ ಇದನ್ನ ತೆಗಿಸಿ ನಮ್ಗೆ ಈ ತರ ರಾಣೆಬೆನ್ನೂರು ಬಾಡಿ ಕಟ್ಟಿಸ್ಕೊಡ್ರಿ ಅಂತ ಹೇಳಿದ್ರೆ ಅದನ್ನ ಕಟ್ಟಿಸ್ ಕೂಡ ಕೊಡ್ತೀವಿ. ಓಕೆ. ಅದೇನು ಒಂದು 1 ಡೇ ಅಲ್ಲಿ ಕಟ್ಕೊಡ್ತೀವಿ. 1 ಡೇ ಒಳಗಡೆ. ಓಕೆ. ನೆಕ್ಸ್ಟ್ ಮತ್ತೊಂದು ಟಾಟಾ ಎಸ್. ಇದು BS4 ಅಲ್ರಿ? ಹೌದು ಸರ್, ಇದು BS4 ಸರ್. ಇದು 2012 ಮಾಡಲ್ ಸರ್. ಇದು ಓಕೆ. ಇದು 1,85 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 1,85,000ಕ್ಕೆ ನಿಮ್ಗೆ 2 ಗಾಡಿ ಸಿಗುತ್ತೆ. 1,75,000ಕ್ಕೆ 1 ಗಾಡಿ ಸಿಗುತ್ತೆ. ಅಂಡ್ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಆ ಗಾಡಿ ಮೇಲೆ ನೆಗೋಷಿಯೇಟ್. ಯಾವುದೇ ವೆಹಿಕಲ್ ತಗೊಂಡ್ರೆ ನೆಗೋಷಿಯಬಲ್ ಪ್ರೈಸ್ ಇದ್ದೇ ಇರುತ್ತೆ. ಒಂದ್ಸರ್ತಿ ಬಂದು ನೀವು ವಿಸಿಟ್ ಆಗಿ ಅದಾದ ನಂತರ ನೀವು ಮೆಕ್ಯಾನಿಕಲ್ ಕರ್ಕೊಂಡ್ ಬಂದು ಆಪ್ಷನ್ ಇದೆ. ಹೌದು ಸರ್, ಯಾಕಂದ್ರೆ ನೋಡಿ ಪಾಪ ಅವರು ದುಡ್ಡು ಕೊಡ್ತಾರೆ. ಹೌದು, ಅವ್ರಿಗೂ ಒಳ್ಳೇದಾಗ್ಬೇಕು. ನಾ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಅವ್ರಿಗೆ ಒಂದ್ ವೇಳೆ ವೆಹಿಕಲ್ ಮೇಲೆ ಏನಾದ್ರೂ ಡೌಟ್ ಬಂದ್ರೆ, ಗಾಡಿ ಮೇಲೆ ಡೌಟ್ ಬಂದ್ರೆ, ಅವ್ರದೇ ಆದ ಅವ್ರಿಗೆ ಪರಿಚಯ ಇರ್ತಕ್ಕಂಥ ಮೆಕ್ಯಾನಿಕ್ಗಳನ್ನ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡ್ಬಿಟ್ಟು ಗಾಡಿ ತಗೊಳ್ಳಿ, ಏನ್ ತೊಂದರೆ ಇಲ್ಲ, ನೋ ಇಶ್ಯೂಸ್. ಎಷ್ಟು ವರ್ಷದಿಂದ ಇದ್ ಮಾಡ್ತಿರೋದು ಸರ್? ಹೆಚ್ಚು ಕಮ್ಮಿ ನಾವು 8 ವರ್ಷ ಆಯ್ತು. 8 ವರ್ಷ. ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ಕೊಟ್ಟಿದ್ರೆ ಕೇಳಬಹುದು ಸರ್? ಸಾವಿರಾರು ವೆಹಿಕಲ್, ಲೆಕ್ಕ ಇಲ್ಲ. ಸುಮಾರು ಒಂದು 12-13 ಅಗ್ರಿಮೆಂಟ್ ಬುಕ್ ತುಂಬಿದೆ. ಓಕೆ. ಅಂಡ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಯಿಂದ ಬರ್ತಾರೆ. ನನಗೆ ಆಲ್ಮೋಸ್ಟ್ ಅಲ್ಲಿ ರೆಫರೆನ್ಸ್ ಕಸ್ಟಮರ್ ಜಾಸ್ತಿ ಬರ್ತಾರೆ. ಯಾವ ತರ ಅಂತಂದ್ರೆ, ಈಗ ನೀವು ಒಂದ್ ಗಾಡಿ ತಗೊಂಡ್ ಹೋಗಿರ್ತೀರ, ನಿಮ್ ಥ್ರೂನೇ ಅಲ್ಲಿ ಹೋಗ್ರಿ, ಹಾವೇರಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಎಲ್ಲದಕ್ಕೆ ಸೇಫ್ಟಿ ಇರುತ್ತೆ, ಅಲ್ಲಿ ಹೋಗ್ರಿ ಅಂತೇಳಿ
ಕಳಿಸ್ಕೊಡ್ತಾರೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ಮತ್ತೊಂದು, ಇದು BS4 ಇಂಜಿನ್. ಹಾ ಸರ್, ಇದು 2015 ಸರ್. ಇದು ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ FC ಫ್ರೆಶ್ ಮಾಡಿಕೊಡ್ತೀವಿ. ಒಂದು 3,05,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,05,000 ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸರ್ತಿ ಬನ್ನಿ ನೋಡಿ. ಇದು BS4 ಗಾಡಿಗಳು 3 ಅದಾವ ಅಂತ ಹೇಳ್ಬೋದು. ಕಲರ್ ಅಲ್ಲಿ ಬೇಕು ಅನ್ನೋರಿಗೆ ಕಲರ್ ಅಲ್ಲಿ ಮತ್ತೊಂದು ಇದೆ ಸರ್. ಯಾವ್ದಿದು ಸರ್? ಇದು 2013 ಮಾಡಲು ಟಾಟಾ ಎಸ್ HD ಗಾಡಿ. ಇದು ಸೆಕೆಂಡ್ ಓನರ್ ಅಲ್ಲಿ ಇದೆ. ಇದ್ರದ್ದು ಇನ್ಶೂರೆನ್ಸ್ FC ಫ್ರೆಶ್ ಮಾಡ್ಕೊಡ್ತೀವಿ. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್. ಓಕೆ, ವಿತ್ CC ಕಿತ್ ಕೊಡ್ತೀವಿ. ಇದೊಂದು 2,40 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,40,000 ನೆಗೋಷಿಯಬಲ್. ಹೌದು ಸರ್, ಹೌದು ಸರ್. ಮತ್ತೊಂದು ಏಸು ಮೆಗಾ ಸರ್. ಇದು ಮೇಗಾ. ಈ ಮೆಗಾ ಗಾಡಿ ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ಜಸ್ಟ್ ಒಂದು 30,000-40,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಲೋನ್ ಮಾಡ್ಕೊಡ್ತೀವಿ. 30,000-40,000 ಇದ್ರೆ ಈ ಗಾಡಿಗೆ ಎಸ್ಪೆಷಲಿ. ಮತ್ತೆ ಎಲ್ಲಾ ಗಾಡಿಗೆ ಅನ್ಕೋಬೇಡಿ. ಇದು ಒಂದು ಗಾಡಿಗೆ ಮಾತ್ರ ಒಂದು 30,000-40,000 ಡೌನ್ ಪೇಮೆಂಟ್ ತಗೊಂಡ್ಬಂದು. ಮಾಡಲ್ ಸರ್ 2017 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಒಂದು 275 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 2,75,000 ಬರೀ 30,000-40,000 ನಿಮ್ಮ ಹತ್ರ ಜೇಬಲ್ ಕ್ಯಾಶ್ ಇದ್ರೆ ತಗೊಂಡೋಗಿ ಬಿಸ್ನೆಸ್ ಮಾಡ್ಕೊಳ್ಳಿ, ಆರಾಮಾಗಿ ಆಗತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಇದೇ ಗಾಡಿಗೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಮತ್ತೊಂದು ಮೆಗಾ ಎಕ್ಸೆಲ್ ಸರ್. ಈ ಗಾಡಿಗೆ ಏನಾದ್ರು ಆಪ್ಷನ್ ಇಡ್ತಾರೆ ಸರ್? ಇದು 2017 ಮಾಡಲ್ ಸರ್. ಇದು ಒಂದು 290 ಹೇಳ್ತೀವಿ. ಇದಕ್ಕೂ ಒಂದು 30,000-40,000 ಡೌನ್ ಪೇಮೆಂಟ್ ತಗೊಂಬಂದ್ರೆ ಸಾಕು. ಅಬ್ಬಬ್ಬ ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ತಗೊಂಬಂದ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ ಸರ್. ಸೊ ಈ ಗಾಡಿ ಹೆಸರು ನೋಡ್ಕೊಳ್ಳಿ, ದಾನವೀರ ಕರ್ಣ. ಆಸೆ ನೋಡ್ತೀರಾ, ದಿಲ್ ರಂಗಿಲ್ಲ. ಎರಡು ಗಾಡಿ ಮೇಲೂ 30,000-40,000, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 50,000 ಇದ್ರೆ ಸಾಕು. ಈ ಎರಡು ಗಾಡಿ ಮೇಲೂ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಅದಾದ ನಂತರ ಯಾಕಂದ್ರೆ ಇದು ಲೋನ್ ಜಾಸ್ತಿ ಆಗುತ್ತೆ ಸರ್. ಇವು ಎರಡು ಗಾಡಿಗಳೇನಿದಾವಲ್ಲ, ಲೋನ್ ಸ್ವಲ್ಪ ಜಾಸ್ತಿ ಮಾಡಿ. ಖಂಡಿತ. ನೆಕ್ಸ್ಟ್ ಸರ್, ಫುಡ್ ಟ್ರಕ್ ದುಡಿಬೇಕು ಅಥವಾ ರೋಡ್ ಸೈಡ್ ಫುಡ್ ಅಲ್ಲಿ ಬಿಸ್ನೆಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಇರೋದು ಸರ್, ಇದ್ರ ಡೀಟೇಲ್ ಸರ್. ಇದು ಕ್ಯಾಂಟೀನ್ ಗಾಡಿ. ಕ್ಯಾಂಟೀನ್ 2019 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಇದೊಂದು 430 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಇದು ಯಾಕೆ 430 ಹೇಳ್ತೀರಾ? ಕೆಲವ್ರು ಅಂತಾರೆ ಕಸ್ಟಮರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಒಳಗಡೆ ಎಲ್ಲ ಸ್ಟೀಲ್ ಬಾಡಿ ಇದೆ. ಒಳಗಡೆ ಸ್ಟೀಲ್ ನೋಡ್ಬಿಟ್ಟು ಮಾತಾಡೋಣ. ಯಾಕಂದ್ರೆ ಸ್ಟೀಲ್ ಬಾಡಿ, ಯಾವುದೇ ರೀತಿ ಗಿಂಗ್ ಹಿಡಿಯುವಂತ ಬಾಡಿ ಅಲ್ಲ, ಅದು ಸ್ಟೀಲ್ ಬಾಡಿ. ಆಮೇಲೆ ಒಲೆ ಇದೆ, ಪ್ರತಿಯೊಂದು ಇದೆ. ವಾಟರ್ ಸ್ಟೋರೇಜ್ ಇದೆ ಒಳಗಡೆ. ನಂತರ ಆಮೇಲೆ ಐಟಮ್ಸ್ ಇಟ್ಕೊಳ್ಲಿಕ್ಕೆ ಅದು ಒಂಥರ ಸ್ಟೋರ್ ರೂಮ್ ತರ ಕಪಾಟ್ ಇದೆ. ಆಮೇಲೆ ಒಂದು ದೋಸೆ ತವಾ ಇದೆ, 2 ಒಲೆ ಇದೆ. ತುಂಬಾ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಇದೆ. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೂಡ ಇದೆ ಒಳಗಡೆ. ಫುಟೇಜ್ ಕೂಡ ಹಾಕಿರ್ತೀನಿ, ನೋಡಬಹುದು. ಮೇಲ್ಗಡೆ ನೀರಿನ ಟ್ಯಾಂಕ್ ಇದು ಬರುತ್ತೇನ್ರಿ? ಸ್ಟೋರೇಜ್ ನೀರಿನ ಟ್ಯಾಂಕ್ ಇಲ್ಲಿ ಒಳಗಡೆ ರೀ, ಒಳಗಡೆ ಐತೆ. ಇದೊಂದು 430 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 4,30,000 ಅಂಡ್ ಫುಟೇಜ್ ಹಾಕಿರ್ತೀನಿ ಒಳಗಡೆ, ಯಾವ್ದಾದ್ರು ನೋಡ್ಕೊಳ್ಳಿ ಸರ್. ದೊಡ್ಡ ಗಾಡಿ ಇದನ್ನೇನು ಸೇಲ್ ಮಾಡ್ತಾರೇನ್ರಿ ಸರ್? ಇದು ಸೇಲ್ ಮಾಡೋದು. ಓಕೆ ಸರ್. ನೆಕ್ಸ್ಟ್ ಗಾಡಿ ಇರೋದ್ರಿ ಸರ್, ಇದನ್ನೇನು ಕೊಡೋ ಸೇಲಿಗೆ ಐತೆ? ಹೌದು ಸರ್, ಇದು ಸೇಲ್ಗಿದೆ. ಓಕೆ. ಇದು 2017 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಅಶೋಕ್ ಲೈಲ್ಯಾಂಡ್ ಪಾರ್ಟ್ನರ್ ಅಂತಾರೆ. 6 ವೀಲ್ ಗಾಡಿ ಇದು. 6 ವೀಲ್. ಇದೊಂದು 495 ಹೇಳ್ತೀವಿ ಸರ್. ಬರೀ 495. ನೀವು ಬೇಡ ಅಂತೇಳಿ ಸ್ಕ್ರಾಪ್ ಹಾಕಿದ್ರೆ ಒಂದು 3-3.5 ಲಕ್ಷ ರೂಪಾಯಿ ಬರುತ್ತೆ. ಸ್ಕ್ರಾಪ್ ಹಾಕಿದ್ರು 3.5 ಲಕ್ಷ ಬರುತ್ತೆ. ದೊಡ್ಡ ಗಾಡಿ ಯಾರು ಹುಡುಕ್ತಾರೆ, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಇದ್ರ ಮೇಲೆ ಲೋನ್ ಏನಾದ್ರು ಆಗುತ್ತೆ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ಇದಕ್ಕೊಂದು 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 3.5ರಿಂದ 4 ಲಕ್ಷ ಸರ್. ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತೆ? ಆಗುತ್ತೆ ಸರ್, ಖಂಡಿತ. 495 ಏನ್ ಪ್ರೈಸ್ ಹೇಳಿದೇವಲ್ಲ, ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಅಶೋಕ್ ಲೈಲ್ಯಾಂಡ್ ಇದು ಬಂದ್ಬಿಟ್ಟು ಪಾರ್ಟ್ನರ್ LS ಅಂತ ಬರುತ್ತೆ. ಅದಾದ ದೊಡ್ಡ ಗಾಡಿ ಯಾರು ಹುಡುಕ್ತಿರೋರಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗತೈತಿ. ಎಲ್ಲಿ ಅಂತ ಕೇಳಿದ್ರೆ ಸರ್, ಅಡ್ರೆಸ್ ರೇವಂತ್ ಆಟೋಮಾರ್ಟ್, ಹಾವೇರಿ. ಓಕೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನು ವಿಡಿಯೋ ಮುಗುದಿಲ್ಲ. ಅದಾದ ನಂತರ 3 ಗಾಡಿ ಇದೆ ನೋಡಬಹುದು ಸರ್. ಯೆಲ್ಲೋ ಬೋರ್ಡ್ ಹೋಗ್ಬೇಕಂತಂದ್ರೆ ಡಿಸೈರ್ ಇರೋದು ಸರ್. ಗೂಡ್ಸ್ ಅಲ್ಲ ಸರ್, ಪ್ಯಾಸೆಂಜರ್ ವೆಹಿಕಲ್. ಓಕೆ, ಅದೇ. ಇನ್ನು ಯೆಲ್ಲೋ ಬೋರ್ಡ್ ಪ್ಯಾಸೆಂಜರ್ ವೆಹಿಕಲ್ ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಹುಡುಕ್ತಿದ್ರೆ ಅಂತ ಹೇಳ್ಬೋದು. ಹಾ ಸರ್, ಹೇಳಿ ಸರ್. ಒಂದ್ ವೇಳೆ ನೀವು ಯೆಲ್ಲೋ ಬೋರ್ಡ್ ಕಾರ್ಗಳನ್ನ ಟ್ಯಾಕ್ಸಿ ಪರ್ಪಸ್ ಕಾರ್ ಹುಡುಕ್ತಾ ಇದ್ರೆ, ನೀವು ಯೆಲ್ಲೋ ಬೋರ್ಡ್ ಕಾರ್ಗಳಿದಾವೆ, ನೋಡ್ಬೋದು ನೀವು. ಡಿಸೈರ್ ಸರ್. ಡಿಸೈರ್ ನ್ಯೂ ಶೇಪ್. ಇದು ಆಪಲ್ ಶೇಪ್ ಅಂತಾರೆ ಇದಕ್ಕೆ. 2019-20 ಅಂದ್ರೆ 12ನೇ ತಿಂಗಳ ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್. ಡೀಸೆಲ್ 20 ಲೆಕ್ಕ ಬರುತ್ತೆ. ಇದೊಂದು 620 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 6,20,000 ಡೀಸೆಲ್ ಅಲ್ರಿ? ಹಾ, ಡೀಸೆಲ್ ವೇರಿಯಂಟ್. ಯಾವ ವೇರಿಯಂಟ್? ಇದು 2020 ಮಾಡಲ್, ಆಪಲ್ ಶೇಪ್. ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, A to Z ಬರುತ್ತೆ. ಇದಕ್ಕೆ ರೆಕಾರ್ಡ್ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಕೊಡ್ತೀವಿ. ಓಕೆ. ನೋಡಿ, ಇದು ಹೆಚ್ಚು ಕಡಿಮೆ ಒಂದು 35,000-40,000 ರೂಪಾಯಿ ಖರ್ಚಿರುತ್ತೆ. ಎಲ್ಲ ನಾವೇ ಮಾಡಿಕೊಡ್ತೀವಿ. 1 ವರ್ಷ ಇನ್ಶೂರೆನ್ಸ್, 2 ವರ್ಷ FC ವಿತ್ ಟ್ಯಾಕ್ಸ್ ರನ್ನಿಂಗ್, ಪರ್ಮಿಟ್ ರನ್ನಿಂಗ್, ಆಮೇಲೆ A to Z ರನ್ನಿಂಗ್ ಕೊಡ್ತೀವಿ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ, ಎಲ್ಲೂ ಡೆಂಟಿಸ್ಟ್ ಸ್ಕ್ರಾಚ್ ಬರೋದಿಲ್ಲ. ಬನ್ನಿ ಒಂದ್ಸರ್ತಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್, ಈಗ ಡಾಕ್ಯುಮೆಂಟ್ಸ್ ನಾವು ಫ್ರೆಶ್ ಮಾಡಿಕೊಟ್ರೆ ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ತಗೊಳ್ಳೋ ಕಸ್ಟಮರ್ಗಳಿಗೆ
ಈ ಡಾಕ್ಯುಮೆಂಟ್ಸ್ ಈಗ ನಾವೆಲ್ಲ ಫ್ರೆಶ್ ಮಾಡಿಕೊಡ್ತೀವಿ ಒಂದು 35,000-40,000 ಖರ್ಚು ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅದು 35,000-40,000 ರೂಪಾಯಿಗೆ ನಾವು ಏನು ಕಟ್ಕೊಟ್ರು ತಗೊಳ್ಳೋ ಕಸ್ಟಮರ್ಗೆ ಉಪಯೋಗ ಆಗುತ್ತೆ ಹೊರತು ನಮಗೆಲ್ಲ ಕೊಡಿಸಿದವ್ರಿಗೆ ಆಗಲ್ಲ, ಪಾಪ ಗಾಡಿ ಕೊಟ್ಟಿರ್ತಕ್ಕಂಥ ಮಾಲಕ್ಗೂ ಆಗಲ್ಲ. ಗಾಡಿ ತಗೊಂಡವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್. ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ನೋಡಿ 99% ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ಸ್ಗಳನ್ನೇ ಮಾಡಿಕೊಡ್ತೀವಿ. ಆಮೇಲೆ ಅವ್ರಿಗೆ ಈಗ ಒಂದು 2 ಲಕ್ಷ ರೂಪಾಯಿ ಗಾಡಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಒಂದು 2 ಲಕ್ಷ ರೂಪಾಯಿ ಗಾಡಿ ತಗೊಂಡ್ರೆ ಅದರಲ್ಲಿ ಒಂದು 30,000 ರೂಪಾಯಿ ನೀವು ಡಾಕ್ಯುಮೆಂಟ್ಸ್ಗೆ ಖರ್ಚಾದ್ರೆ ಅವ್ರಿಗೆ ಬಿದ್ದಿರೋದು ಬರೀ 1,70,000 ರೂಪಾಯಿ ಗಾಡಿ. ಕರೆಕ್ಟ್, ಹೌದಲ್ವಾ? ಅದ್ರ ಕಸ್ಟಮರ್ ಅದನ್ನು ಕೂಡ ಒಂದ್ ಸ್ವಲ್ಪ ಮನವರಿಕೆ ಮಾಡ್ಕೊಂಡು ಸ್ವಲ್ಪ ಅದನ್ನ ಇದನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಿರುತ್ತೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಮತ್ತೊಂದು ಡಿಸೈರ್ ಇರೋದು ಸರ್. ಸರ್ ಇದು 2019 ಸರ್, 19-20 ಸರ್. ಇದು ಕೂಡ ಇದ್ರದ್ದು ಇನ್ಶೂರೆನ್ಸ್ FC ಎಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್. ಇದ್ರದ್ದು ಒಂದು 40,000 ರೂಪಾಯಿ ಖರ್ಚಿದೆ, ಎಲ್ಲ ನಾವೇ ಮಾಡಿಕೊಡ್ತೀವಿ. ಒಂದು 5,95,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಟೈರ್ಗಳು ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯೂ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್. ಓಕೆ. ಅಂಡ್ ಇಂಟೀರಿಯರ್ ನೋಡಬಹುದು, ಆಫ್ಟರ್ ಮಾರ್ಕೆಟ್ ಲೆದರ್ಸ್ ಹಾಕಿದ್ದಾರೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದ್ರೆ ಯಾವುದು ಸರ್? ಡೀಸೆಲ್ ವೇರಿಯಂಟ್ ಬರುತ್ತೆ. 2S ಇದು. ಅದನ್ನ ನೋಡ್ತಿದ್ರೆ ನಿಮಗೆ VDI ಬರುತ್ತೆ ಆ ಗಾಡಿ. ಅದು ಡೀಸೆಲ್ ವೇರಿಯಂಟ್, 2 ಡೀಸೆಲ್ ವೇರಿಯಂಟ್. ಮೈಲೇಜ್ ನಿಮ್ಗೆ ಬೇಕಂತಂದ್ರೆ ಆಲ್ಮೋಸ್ಟ್ 20-22 ಆರಾಮಾಗಿ ಮೈಲೇಜ್ ಬರುತ್ತೆ. ದುಡ್ಕೊಳ್ಳೋರಿಗೆ 2 ಗಾಡಿ ಬೆಸ್ಟ್ ಅಂತ ಹೇಳ್ಬೋದು. ಡಿಕ್ಕಿ ಗಾಡಿ 2 ಗಾಡಿ ಇರೋದು. ಅಂಡ್ ಸ್ವಿಫ್ಟ್ ಡಿಸೈರ್ ಆಲ್ಮೋಸ್ಟ್ ಹಳ್ಳಿಗೆ ಹುಡುಕ್ತಾರೆ ಸರ್. ಹೌದು ಸರ್. ಅಂಡ್ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಅಂಡ್ ಬನ್ನಿ ಒಂದ್ ಸರ್ತಿ ಲೋನ್ ಕೂಡ ಅವೈಲೇಬಲ್ ಇದೆ ಅಂತ. ಲೋನ್ ಕೂಡ ಇದು ಬೇಡ ಸರ್, ಇದಕ್ಕೆ ಲೋನ್ ಏನಿಲ್ಲ ಅಂದ್ರೂ ಒಂದ್ 4-4.25 ಲಕ್ಷ ಲೋನೇ ಆಗುತ್ತೆ. ಆಮೇಲೆ ಮೈಲೇಜ್ ತುಂಬಾ ಚೆನ್ನಾಗಿದೆ. 80 ಕಿಲೋಮೀಟರ್ ಒಳಗಡೆ ಹೋದ್ರೆ ಸರ್, ನಾನೇ ಯೂಸ್ ಮಾಡಿದೀನಿ ಗಾಡಿನ. ಮೊದಲು 28 ಕಿಲೋಮೀಟರ್ ಮೈಲೇಜ್. 28 ಕಿಲೋಮೀಟರ್ 80 ಕಿಲೋಮೀಟರ್ ಒಳಗಡೆ ಓಡಿಸಿದ್ರೆ ಡಿಪೆಂಡ್ ಅಪ್ ಡ್ರೈವರ್ ಮೇಲೆ. ಒಬ್ಬೊಬ್ರು ರ್ಯಾಶ್ ಆಗಿ ಹೊಡಿತಾರೆ, ರ್ಯಾಶ್ ಆಗಿ ಹೊಡೆದ್ರೆ ಮೈಲೇಜ್ ಕಡಿಮೆ ಬರುತ್ತೆ. ಇದ್ದಿದ್ದು ಹೇಳ್ತೀನಿ ಏನಪ್ಪ ಅಂತಂದ್ರೆ 28 ಅಂತೂ ಮೈಲೇಜ್ ಪಕ್ಕಾ ಬರುತ್ತೆ. ಖಂಡಿತ. ನೆಕ್ಸ್ಟ್ ಈಕೋ ಹುಡ್ಕೋರ್ಗೆ ಸರ್, ಈಕೋ 2021 ಮಾಡಲು, ಸೆಕೆಂಡ್ ಓನರ್ ಸರ್. ಇದನ್ನ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಕೊಡ್ತೀವಿ. ಒಂದು 4.45 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,45,000ಗೆ 7 ಸೀಟರ್ ಈಕೋ. ಅಂಡ್ ಇದ್ರ ಮೇಲೆ ಲೋನ್ ಕೂಡ ಆಗುತ್ತೆ ಸರ್. ಇದಕ್ಕೆ ಒಂದು 3-3.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ.